ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಟೇಸ್ಟ್ ಆ್ಯಂಡ್ ಟೆಲ್. ಇವತ್ತಿನ ಟಿಫನ್ ಏನಂತ ನೋಡೋಣ ಬನ್ನಿ. ಇವತ್ತು ನಾನು ಟೊಮೆಟೊ ಪುದೀನ ಎರಡನ್ನೂ ಉಪಯೋಗಿಸಿ ಮಿಂಟ್ ರೈಸ್ ಅಂತಾರೆ, ಅದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ 3 ಟೊಮೆಟೊ ಹಾಕ್ಕೊಂಡಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ಮತ್ತು 1 ಇಡಿಗಿಂತ ಹೆಚ್ಚಾಗಿ ಪುದೀನ ಸೊಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೋಬೇಕು. ಈರುಳ್ಳಿ ಒಂದು 3 ಕಟ್ ಮಾಡಿಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಲೆಮನ್ ಇಷ್ಟು ಹಾಕ್ಕೋಬೇಕು. ಒಗ್ಗರಣೆಗೆ ಸೋಂಪು, ಚಕ್ಕೆ, ಲವಂಗ, ಒಂದು ಪಲಾವ್ ಎಲೆ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕಟ್ ಮಾಡಿರೋದನ್ನು ಉದ್ದುದ್ದಕ್ಕೆ ಹಚ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಕಟ್ ಮಾಡಿ ನಾನು ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಆದಮೇಲೆ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನು ಹಾಕಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಚಿಲ್ಲಿ ಪೌಡ್ರ್ 1 ಸ್ಪೂನ್ ಹಾಕ್ಕೊಂಡು ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನಾನು ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸ್ಕೊಂಡೆ. ಟೇಸ್ಟಿಯಾದ ಮಿಂಟ್ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಇದಕ್ಕೆ ನಾನು ಬಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ. ಅದು ಎಷ್ಟು ಬೇಕೋ ಅಷ್ಟು, ಬಾಕ್ಸ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದುಬಿಟ್ಟು ನಾನು ಉಪ್ಪು ಖಾರ ನೋಡಿಕೊಂಡು ನಾನು ಮಿಕ್ಸ್ ಮಾಡಿಕೊಂಡೆ ರೈಸ್ಗೆ. ತುಂಬ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟೊಮೆಟೊ ಪುದೀನ ಹಾಕಿ ರುಬ್ಬಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿದೆ ಪಲಾವ್ಗಿಂತ. ನಾನು ಬಾಕ್ಸ್ಗೆ ಹಾಕಿ ಕೊಟ್ಟೆ. ಸರಿ, ದಾಳಿಂಬೆ ಇತ್ತು, ಬಿಡಿಸ್ಬಿಟ್ಟು ಬಾಕ್ಸ್ಗೆ ಹಾಕಿದ್ದೀನಿ. ಹರ್ಷಿತ ತಗೊಂಡೋದ್ಲು. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.